ನಿಮಗೆ ಸಿಕ್ಕ ಈ ಜೀವನವನ್ನು ಆದಷ್ಟು ಆನಂದದಿಂದ ಜೀವಿಸಿ. ಯಾಕೆಂದರೆ ಸಂಜೆ ಆಗುತ್ತಿದ್ದಂತೆ ಸೂರ್ಯನಷ್ಟೇ ಮುಳುಗುವುದಿಲ್ಲ, ನಮ್ಮ ಅಮೂಲ್ಯವಾದ ಜೀವನದ ಒಂದು ದಿನವೂ ಮುಳುಗುತ್ತೆ. ನಿನ್ನ ಕಷ್ಟದಲ್ಲಿ ನೀನು ಒಬ್ಬಂಟಿಯಾಗಿರುವುದಕ್ಕೆ ಆಶ್ಚರ್ಯ ಪಡಬೇಡ. ಮುಳುಗುತ್ತಿರುವ ಹಡಗಿನಿಂದ ಎಲ್ಲರೂ ಇಳಿಯುವ ಪ್ರಯತ್ನ ಮಾಡುತ್ತಾರೆ ಎಂಬುದನ್ನು ನೆನಪಿಡಿ. ಮೌನದ ಇನ್ನೊಂದು ಅರ್ಥವು ಗೌರವ ಕೊಡುವುದಾಗಿದೆ, ಆದರೆ ಕೆಲವರು ಅದನ್ನು ನಮ್ಮ ದೌರ್ಬಲ್ಯತೆ ಎಂದುಕೊಳ್ಳುತ್ತಾರೆ. ದುಃಖವನ್ನು ಅನುಭವಿಸಿದ ಮೇಲೆ ಸುಖದ ಅನುಭವವಾಗುತ್ತೆ. ಪ್ರೀತಿಯಲ್ಲಿ ಎಷ್ಟೇ ಅಂತರವಿರಲಿ, ನಿಜವಾದ ಪ್ರೀತಿಗೆ ಈ ಜೀವನದಲ್ಲಿ ಯಾವ ಅಂತರವೂ ಅಡ್ಡಿಪಡಿಸುವುದಿಲ್ಲ. ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಸೋಲುತ್ತಿದೆ. ತೋರಿಕೆಯ ಪ್ರೀತಿ ಎಲ್ಲರಿಗೂ ಹತ್ತಿರವಾಗುತ್ತಿದೆ. ನಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತಿದ್ದಂತೆ ಜನರ ವರ್ತನೆಯಲ್ಲಿ ಬದಲಾವಣೆಯನ್ನು ಕಾಣಬಹುದು. ಎಲ್ಲರಿಂದ ನಿರ್ಲಕ್ಷ್ಯ ಅನುಭವಿಸಿದಕ್ಕಿಂತ ಒಂಟಿಯಾಗಿರುವುದು ಎಷ್ಟೋ ಉತ್ತಮ. ಒಮ್ಮೊಮ್ಮೆ ಎಲ್ಲವನ್ನು ನಿರ್ಲಕ್ಷ್ಯ ಮಾಡಿ ಬಿಡಬೇಕು ಎಂದು ಅನಿಸುತ್ತೆ. ಎಲ್ಲರಿಗೂ ಗೌರವ ಕೊಡ್ತಾ ಕೊಡ್ತಾ ನಮ್ಮ ಮೇಲಿರುವ ಗೌರವವನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ. ಒಪ್ಪಂದ ಮಾಡಿಕೊಳ್ಳುವುದು ಹೇಡಿತನದ ಲಕ್ಷಣ. ಸತ್ಯ ಯಾವಾಗಲೂ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ಜನರ ಮಾತುಗಳನ್ನು ಸೀರಿಯಸ್ ಆಗಿ ತಗೋಬೇಡಿ. ಸಮಯ ಬಂದಾಗ ಎಲ್ಲರೂ ಮೂಗಿನ ಮೇಲೆ ಬೆರಳಿಡುವಂತಾಗುತ್ತದೆ. ನೀವು ಬರೀ ಹೊಟ್ಟೆ ಕಿಚ್ಚಿನ ಜನರಿಂದ ಸುತ್ತುವರೆದಿದ್ದೀರಾ ಎಂದರೆ ಜೀವನದಲ್ಲಿ ನೀವು ಯಶಸ್ವಿ ವ್ಯಕ್ತಿಯಾಗಿದ್ದೀರಾ ಎಂದರ್ಥ. ಶತ್ರುವಿನ ದುರ್ಬಲತೆಯನ್ನು ಅರಿಯುವುದಕ್ಕಿಂತ ಮುಂಚೆ ಪ್ರಹಾರ ಮಾಡುವುದು ಮೂರ್ಖತನ ಎನ್ನಿಸಿಕೊಳ್ಳುತ್ತದೆ. ಒಂದು ವೇಳೆ ಆ ಶತ್ರು ನಿಮಗಿಂತ ಶಕ್ತಿಶಾಲಿಯಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಹಾನಿ ಉಂಟು ಮಾಡುತ್ತಾನೆ. ನಿಮ್ಮ ಮನಸ್ಸಿಗೆ ಏನಾದರೂ ಅಸಹ್ಯವೆಂಬ ಭಾವನೆ ಬರುತ್ತಿದ್ದರೆ ಅದನ್ನು ದಯವಿಟ್ಟು ತ್ಯಾಗ ಮಾಡಿಬಿಡಿ. ಅದು ನಿಮಗೆ ಯೋಚನೆ ಆಗಿರಲಿ ಅಥವಾ ಯಾರಾದರೂ ವ್ಯಕ್ತಿಯಾಗಿರಲಿ. ಯಾರು ಬೇರೆಯವರನ್ನು ಕೀಳು ಮಟ್ಟದಲ್ಲಿ ನೋಡುತ್ತಾರೋ ಅವರು ಎಷ್ಟು ಕೀಳು ಮಟ್ಟದವರು ಎಂದು ತಾವೇ ತೋರಿಸಿಕೊಡುತ್ತಾರೆ. ಜನರೊಂದಿಗೆ ಸಂಬಂಧವನ್ನು ನಿಭಾಯಿಸುತ್ತಾ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಯಾರ ಮೇಲೆ ಅತಿಯಾದ ಕಾಳಜಿ ತೋರಿಸುತ್ತೀರೋ ಅವರು ನಿಮ್ಮ ಭಾವನೆಗಳನ್ನು ರದ್ದಿಯ ದರಕ್ಕೆ ಹೋಲಿಸುತ್ತಾರೆ. ಎಚ್ಚರವಿರಲಿ. ಮನುಷ್ಯ ತನ್ನವರು ಅಂದುಕೊಂಡಿರುವವರ ಮೇಲೆ ಹೆಚ್ಚು ಭರವಸೆ ಇಟ್ಟಿರುತ್ತಾನೆ. ಯಾರಾದರೂ ನಿಮ್ಮ ಭರವಸೆಯ ಮೇಲೆ ಗೆಲುವು ಸಾಧಿಸುತ್ತಿದ್ದರೆ ನೀವು ಸಹ ಅವರ ನಂಬಿಕೆಯನ್ನು ಗಳಿಸಿಕೊಂಡಿರಬೇಕು. ಇಲ್ಲಿಯವರೆಗೆ ಎಷ್ಟೋ ವಿಶ್ವಾಸಗಳು ನುಚ್ಚು ನೂರಾಗಿವೆ, ಆದರೆ ವಿಶ್ವಾಸದ ಮೇಲಿರುವ ನಂಬಿಕೆ ಅಭ್ಯಾಸ ಚೂರಾಗಿಲ್ಲ. ಅಹಂಕಾರದಿಂದ ಕುರುಡಾಗಿರುವ ವ್ಯಕ್ತಿಗೆ ತಾನು ಮಾಡುವ ತಪ್ಪು ಕಾಣಿಸುವುದಿಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿಯ ಗುಣಗಳು ಕೂಡ ಕಂಡುಬರುವುದಿಲ್ಲ. ಯಾರಿಗೆ ನಿಮ್ಮ ಒಳ್ಳೆಯ ಗುಣಗಳನ್ನು ನೋಡಿ ಅರಗಿಸಿಕೊಳ್ಳಲು ಆಗುವುದಿಲ್ಲ ಅವರೇ ನಿಮ್ಮ ಬಗ್ಗೆ ಬೆನ್ನ ಹಿಂದೆ ಮಾತನಾಡುತ್ತಾರೆ. ಎಲ್ಲರನ್ನು ಅರ್ಥ ಮಾಡಿಕೊಳ್ಳುವ ಭಾವವನ್ನು ಬಿಟ್ಟು ಬಿಡಿ. ಜನರು ಮೇಲಿಂದ ಹೇಗೆ ಕಾಣಿಸುತ್ತಾರೋ ಒಳಗಿನಿಂದ ಬೇರೆನೇ ಆಗಿರುತ್ತಾರೆ. ಮೊದಲು ಪ್ರತಿಯೊಂದು ಮಾತಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆವು, ಈಗ ಮೌನವಾಗಿ ಸೋಲನ್ನು ಒಪ್ಪಿಕೊಳ್ಳುತ್ತೇವೆ. ಏಕೆಂದರೆ ಕೆಲವು ಘಟನೆಗಳು ನಮ್ಮನ್ನು ಪ್ರಬುದ್ಧನನ್ನಾಗಿಸುತ್ತವೆ. ಜೀವನದಲ್ಲಿ ಬರುವ ಕಷ್ಟಗಳನ್ನು ಗೆಲ್ಲಬೇಕು ಎಂಬ ಆಸೆ ಇದ್ರೆ ಶಕ್ತಿಗಿಂತ ಯುಕ್ತಿಯ ಪ್ರಯೋಗ ಮಾಡಿ. ಏಕೆಂದರೆ ಶಕ್ತಿ ಜಗಳದ ಹಾದಿ ತೋರಿಸುತ್ತದೆ, ಆದರೆ ಯುಕ್ತಿ ಗೆಲುವಿನ ರುಚಿ ತೋರಿಸುತ್ತೆ. ನಮ್ಮ ಜೀವನದ ಹಳೆಯ ಪುಟಗಳನ್ನು ತಿರುಚಬೇಡಿ. ಮೊದಲು ಹೇಗೆ ಇದ್ದೇವೋ ಹಾಗೆ ಈಗ ಇಲ್ಲ. ಈಗ ಏನಾಗಿದ್ದೇವೋ ಅದು ಯಾರಿಗೂ ಗೊತ್ತಿಲ್ಲ. ಒಮ್ಮೊಮ್ಮೆ ಒಂಟಿಯಾಗಿರುವುದನ್ನು ಕಲಿಯಿರಿ. ಆಗ ಸತ್ಯ, ಅಸತ್ಯ ಮತ್ತು ನಮ್ಮವರು ಪರರು ಇದರ ಪರಿಚಯವಾಗಿ ಬಿಡುತ್ತೆ. ಯಾರು ಜಾಸ್ತಿ ಪ್ರೀತಿ ಕೊಡುತ್ತಾರೋ ಅವರೇ ಕೊನೆಗೆ ದುಃಖದ ಕೂಪಕ್ಕೆ ನಮ್ಮನ್ನು ತಳ್ಳಿ ಹೋಗಿ ಬಿಡುತ್ತಾರೆ. ಆತುರದಲ್ಲಿ ಮಾಡಿದ ವಿಶ್ವಾಸ ಮತ್ತು ಕಷ್ಟನೇ ಇಲ್ಲದೆ ಸಲೀಸಾಗಿ ಪಡೆದುಕೊಳ್ಳಬೇಕೆಂಬ ಆಸೆ, ಇವುಗಳ ಪರಿಣಾಮ ಮಾತ್ರ ಮೋಸದಿಂದಲೇ ಕೂಡಿರುತ್ತೆ. ಯಾರಿಗೂ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಇಂಪ್ರೆಸ್ ಮಾಡಿಕೊಳ್ಳಿ, ಆಗ ಜನ ತಾವಾಗೆ ಇಂಪ್ರೆಸ್ ಮಾಡ್ತಾರೆ. ಗೆದ್ದಾಗ ಇಡೀ ಜಗತ್ತು ನಮ್ಮನ್ನು ತಬ್ಬಿಕೊಳ್ಳುತ್ತೆ, ಆದರೆ ಸೋತಾಗ ತಬ್ಬಿಕೊಳ್ಳುವವರು ನಮ್ಮವರೆನ್ನಿಸಿಕೊಳ್ಳುತ್ತಾರೆ ಮಾತ್ರ. ಅವಲಂಬನೆ ಮನುಷ್ಯನನ್ನು ನಿರಾರ್ಥಕನನ್ನಾಗಿಸುತ್ತೆ, ಭರವಸೆಗಳು ದುರ್ಬಲನನ್ನಾಗಿಸುತ್ತೆ. ಜೀವನದಲ್ಲಿ ನಿಮ್ಮ ಸ್ವಂತ ಶಕ್ತಿಯ ಬಲದಿಂದ ಬದುಕಲು ಶುರು ಮಾಡಿ. ನಿಮಗಿಂತ ಒಳ್ಳೆಯ ಗೆಳೆಯ ಮತ್ತೊಬ್ಬರಿಲ್ಲ. ಒಳ್ಳೆ ಹೃದಯ ಮತ್ತು ಯಾವಾಗಲೂ ಸತ್ಯವನ್ನೇ ಮಾತನಾಡುವ ವ್ಯಕ್ತಿಗಳು ತುಂಬ ವಿರಾಳ ಮತ್ತು ಒಂಟಿಯಾಗಿ ಸಿಗುತ್ತಾರೆ. ಅದೇ ಜೀವನದ ವಾಸ್ತವಿಕವಾಗಿದೆ.
ಮನುಷ್ಯ ಮಾತನಾಡಲ್ಲ, ಅವನ ದಿನಗಳು ಮಾತನಾಡುತ್ತೆ. ಯಾವಾಗ ದಿನಗಳು ಮಾತನಾಡಲ್ಲ ಆಗ ಮನುಷ್ಯ ಎಷ್ಟೇ ಮಾತನಾಡಿದರೂ ಯಾರು ಕೇಳಿಸಿಕೊಳ್ಳುವುದಿಲ್ಲ. ನಿಜವನ್ನು ನಿಜ ಮತ್ತು ಸುಳ್ಳನ್ನು ಸುಳ್ಳು ಎಂದು ಹೇಳುವ ಧೈರ್ಯ ಹೊಂದಿದವರಿಗೆ ಗೆಳೆಯರಿಗಿಂತ ಶತ್ರುಗಳೇ ಜಾಸ್ತಿ. ನಿಮ್ಮ ಸುತ್ತ ಆರೋಗ್ಯಕರ ಬೇಲಿ ಹಾಕಿಕೊಳ್ಳುವುದು ಮತ್ತು ನಿಮ್ಮ ಸಹನೆಯನ್ನು ಸುಧಾರಿಸುವುದು. ಇದರಿಂದ ನಿಮ್ಮನ್ನು ನೋಯಿಸುವವರು ಇನ್ನು ಮುಂದೆ ನಿಮ್ಮನ್ನು ನೋಯಿಸಲು ಪ್ರಯತ್ನಿಸುವುದಿಲ್ಲ. ನಿಮ್ಮ ಬೆಲೆಯನ್ನು ತಿಳಿದುಕೊಳ್ಳುವುದು ನಿಮ್ಮ ಯಶಸ್ಸಿನ ಮೊದಲ ರೆಸಿಪಿ. ನಿಮ್ಮ ಜೀವನದ ಬಗ್ಗೆ ಅಷ್ಟೇ ಯೋಚನೆ ಮಾಡಿ, ಬಾಕಿ ಎಲ್ಲವನ್ನು ಇಗ್ನೋರ್ ಮಾಡಿ. ಆಗ ನೋಡಿ ಎಲ್ಲರೂ ನಿಮ್ಮ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.